ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 22 ಸೆಪ್ಟೆಂಬರ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KS, PSI, ಗ್ರೂಪ್ ಸಿ ಮತ್ತು PC-ಗಳಿಗೆ ವಿಶಿಷ್ಟವಾದಂತಹ ತರಬೇತಿಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟ್ ಆಗಿ ಪಡ್ಕೋಬಹುದು. ಅದೇ ರೀತಿ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟೆಸ್ಟ್ ಸಿರೀಸ್ ಕೂಡ ನಡೀತಾ ಇದೆ. 40 ಉಚಿತ ಟೆಸ್ಟ್ಗಳ ಒಂದು ಸಿರೀಸ್ ಕಂಡಕ್ಟ್ ಮಾಡಲಾಗ್ತಾ ಇದೆ. 26ನೇ ತಾರೀಕಿನಿಂದ ಈ ಟೆಸ್ಟ್ ಸಿರೀಸ್ಗಳು ಪ್ರಾರಂಭವಾಗ್ತಾ ಇದ್ದು, UPSC, KPSC ಸಿಲೆಬಸನ್ನು ಫಾಲೋ ಮಾಡ್ತಾ ಆ ಒಂದು ಬೇಸ್ ಮೇಲೆ ಈ ಟೆಸ್ಟ್ಗಳನ್ನು ಪ್ರಿಪೇರ್ ಮಾಡಲಾಗಿದೆ. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು, PSI ಮತ್ತು KS ಆಸ್ಪಿರೆಂಟ್ಸ್ಗಳು ಈ ಒಂದು ಉಚಿತ ಟೆಸ್ಟ್ ಸಿರೀಸ್ನ ಉಪಯೋಗವನ್ನು ಪಡ್ಕೋಬಹುದು. ಸೊ ಆಗಲೇ ತಿಳಿಸಿದ ಹಾಗೆ ವಿಜಯನಗರದಲ್ಲಿರುವ ಬ್ರಾಂಚ್ಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದರ ಮೂಲಕ ಈ ಟೆಸ್ಟ್ ಸಿರೀಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ಈ ಟೆಸ್ಟ್ನಲ್ಲಿ ಒಟ್ಟು 6 ಮಾದರಿ ಪರೀಕ್ಷೆಗಳು ಅಥವಾ ಮಾಡೆಲ್ ಟೆಸ್ಟ್ಗಳು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಲಾಸ್ಟ್ ಸೆಷನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳುವುದರ ಮೂಲಕ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಈ ಕೇರಳದ ಓಣಂ ಹಬ್ಬ ಪ್ರಸಿದ್ಧವಾಗಿದೆ. ಸೊ ಇದು ಒಂದು ಯಾವ ರೀತಿಯ ಹಬ್ಬವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ 1 ಇದು ಹೊಸ ವರ್ಷದ ಹಬ್ಬವಾಗಿದೆ ಅಂತ, ಅಥವಾ ಆಪ್ಷನ್ 2 ಇದು ಒಂದು ಕೊಯ್ಲು ಹಬ್ಬ ಆಗಿದೆ ಅಥವಾ ಸುಗ್ಗಿ ಹಬ್ಬ ಆಗಿದೆ ಅಂತ, ಆಪ್ಷನ್ 3 ಮಾನ್ಸೂನ್ ಹಬ್ಬ, ಅಥವಾ ಆಪ್ಷನ್ 4 ಚಳಿಗಾಲದ ಹಬ್ಬವಾಗಿದೆ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ 2. ಈ ಓಣಂ ಹಬ್ಬ ಒಂದು ಕೊಯ್ಲು ಹಬ್ಬ ಅಥವಾ ಸುಗ್ಗಿ ಹಬ್ಬವಾಗಿ ಕೇರಳದಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಈ ಓಣಂ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಓಣಂ ಹಬ್ಬವನ್ನು ಮುಖ್ಯವಾಗಿ ಭತ್ತದ ಸುಗ್ಗಿ ಹಬ್ಬವಾಗಿ ಕೇರಳದಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರಸಿದ್ಧವಾದಂತಹ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋದಾದರೆ, ಈ ರಾಕ್ಷಸ ರಾಜನಾದಂತಹ ಮಹಾಬಲಿಯ ವಾರ್ಷಿಕ ಗೃಹ ಪ್ರವೇಶವನ್ನು ಸಂಕೇತಿಸುವುದ ಈ ಒಂದು ಓಣಂ ಹಬ್ಬದ ಮುಖ್ಯ ಗುರಿಯಾಗಿದೆ, ಉದ್ದೇಶವಾಗಿದೆ. ಇನ್ನು ಈ ಓಣಂ ಹಬ್ಬ ಮುಖ್ಯವಾಗಿ ಮಲಯಾಳಂ ಕ್ಯಾಲೆಂಡರ್ನ ಪ್ರಕಾರ ಈ ಚಿಂಗಂ ಅನ್ನುವ ಒಂದು ತಿಂಗಳಿನ ತಿರುವೋಣಂ ಅನ್ನುವ ನಕ್ಷತ್ರದಂದು ಇದನ್ನು ಆಚರಿಸಲಾಗುತ್ತೆ. ಈ ಓಣಂ ಹಬ್ಬವನ್ನು ತಿರುವೋಣಂ ಅಂತ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಓಣಂ ಹಬ್ಬ ಒಂದು ಭತ್ತದ ಸುಗ್ಗಿ ಹಬ್ಬವಾಗಿ ಇದನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ INS ಅಜಯ್ ವಾರ್ಶಿಪ್ ಅಂತ ಪ್ರಶ್ನೆ ಇದೆ. ಈ INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಯ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಹೇಳಬೇಕು. ಆಪ್ಷನ್ 1 ಇಟ್ ಈಸ್ ಅ ಕಮಿಷನ್ಡ್ ರೀಸೆಂಟ್ಲಿ, ಇದನ್ನು ರೀಸೆಂಟಾಗಿ ಭಾರತದ ನೌಕಾಸೇನೆಗೆ ಕಮಿಷನ್ ಮಾಡಲಾಗಿತ್ತು ಅಂತ ಆಪ್ಷನ್ 1 ಹೇಳ್ತಾ ಇದೆ. ಆಪ್ಷನ್ 2 ಇಟ್ ಈಸ್ ಡಿಕಮಿಷನ್ಡ್ ರೀಸೆಂಟ್ಲಿ, ಇತ್ತೀಚೆಗೆ ಈ ಒಂದು ಯುದ್ಧ ನೌಕೆಯನ್ನು INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಯನ್ನು ಡಿಕಮಿಷನ್ ಮಾಡಲಾಯಿತು ಅಥವಾ ರಿಟೈರ್ಮೆಂಟ್ ನೀಡಲಾಯಿತು ಅಂತ ಪ್ರಶ್ನೆ ಇದೆ, ಆಪ್ಷನ್ ಇದೆ. ಮೂರನೇದು ಇಟ್ ಈಸ್ ಇಂಪೋರ್ಟೆಡ್ ಬೈ USA ದಿಂದ ಇದನ್ನು ಇಂಪೋರ್ಟ್ ಮಾಡಲಾಗಿದೆ ಅಂತ ಆಪ್ಷನ್ ಇದ್ದು, ನಾಲ್ಕನೇ ಆಪ್ಷನ್ ಏನು ಹೇಳ್ತಾ ಇದೆ ಅಂತಂದರೆ ಈ INS ಅಜಯನ್ನು ದೇಶೀಯವಾಗಿ ಡೆವಲಪ್ ಮಾಡಲಾಗಿದೆ ಅಥವಾ ಇಂಡಿಜಿನಿಯಸ್ಲಿ ಬಿಲ್ಡ್ ಮಾಡಲಾಗಿದೆ ಅಂತ ಆಪ್ಷನ್ ಹೇಳ್ತಾ ಇದೆ. ಸೊ ಸರಿಯಾದ ಉತ್ತರ ಈ INS ಅಜಯ್ ಅನ್ನುವ ಯುದ್ಧ ನೌಕೆಯನ್ನು ರೀಸೆಂಟಾಗಿ 32 ವರ್ಷಗಳ ಸತತ ಸೇವೆಯ ನಂತರ ಡಿಕಮಿಷನ್ ಮಾಡಲಾಯಿತು. ಅಂದರೆ ಈ INS ಅಜಯ್ ಅನ್ನುವ ವಾರ್ಶಿಪ್ಪನ್ನು ನೌಕಾಸೇನೆಯಿಂದ ರಿಟೈರ್ಡ್ ಮಾಡಲಾಯಿತು. ಸೊ ಈ ಒಂದು ಯುದ್ಧ ನೌಕೆಯ ಬಗ್ಗೆ ಕೆಲವೊಂದಿಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 32 ವರ್ಷಗಳ ಸತತ ಸೇವೆಯ ನಂತರ ಈ INS ಅಜಯ್ ಅನ್ನುವ ಯುದ್ಧ ನೌಕೆಯನ್ನು ರಿಟೈರ್ಮೆಂಟ್ ಅಥವಾ ಡಿಕಮಿಷನ್ ಮಾಡಲಾಯಿತು. ಈಗ ರೀಸೆಂಟಾಗಿ ಒಂದು ಕಾರ್ಯಕ್ರಮ ನಡೀತು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ. ಒಂದು ಸಾಂಪ್ರದಾಯಿಕವಾದಂತಹ ಕಾರ್ಯಕ್ರಮದಲ್ಲಿ INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಯನ್ನು ಡಿಕಮಿಷನ್ ಮಾಡಲಾಯಿತು.
ಇದನ್ನು ಅಥವಾ ಕಮಿಷನ್ ಮಾಡಲಾಗಿದ್ದು ಯಾವ ವರ್ಷ ಅಂತಂದರೆ 1990ರಲ್ಲಿ, ಅಂದರೆ 32 ವರ್ಷಗಳ ಹಿಂದೆ 24ನೇ ಜನವರಿಯಂದು ಈ INS ಅಜಯ್ ಅನ್ನು ಕಮಿಷನ್ ಮಾಡಲಾಗಿತ್ತು. ಮುಖ್ಯವಾಗಿ USSRನಲ್ಲಿನ ಜಾರ್ಜಿಯಾದ ಪೋಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಈ INS ಅಜಯ್ 32 ವರ್ಷಗಳ ಹಿಂದೆ ಕಮಿಷನ್ ಮಾಡಲಾಗಿತ್ತು. ಸೊ ಅದಾದ ನಂತರ ಸದ್ಯಕ್ಕೆ ಇದು ಮಹಾರಾಷ್ಟ್ರದ ಕಮಾಂಡಿಂಗ್ ಫ್ಲಾಗ್ ಆಫೀಸರ್ನ ಅಡಿಯಲ್ಲಿ ಕಾರ್ಯಾಚರಣೆಯ ನಿಯಂತ್ರಣದಲ್ಲಿ 23ನೇ ಪ್ಯಾಟ್ರೋಲ್ ವೆಸೆಲ್ ಸ್ಕ್ವಾಡ್ರನ್ನ ಭಾಗವಾಗಿತ್ತು. ಪ್ಯಾಟ್ರೋಲ್ ವೆಸೆಲ್ ಅಂತಂದರೆ ಈ ಗಸ್ತು ತಿರುಗುವಂತಹ ನೌಕೆಗಳಿಗೆ ಪ್ಯಾಟ್ರೋಲ್ ವೆಸೆಲ್ ಅಂತ ಕರೆಯಲಾಗುತ್ತೆ. ಸೊ 1990ರಿಂದ 32 ವರ್ಷಗಳು ಅಂದರೆ 2022ರವರೆಗೆ ಈ ಒಂದು INS ಅಜಯ್ ಸತತವಾಗಿ ಭಾರತದ ನೌಕಾಪಡೆಯ ಒಂದು ಮುಖ್ಯವಾದಂತಹ ಭಾಗವಾಗಿತ್ತು. ಇನ್ನು ಈ INS ಅಜಯ್ ನಿರ್ಗಮ ಹೊಂದುತ್ತಿರುವಂತಹ ಸಂದರ್ಭದಲ್ಲಿ ಇದರ ಒಂದಿಷ್ಟು ಆಪರೇಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು INS ಅಜಯ್ ಈ ಒಂದು ಯುದ್ಧ ನೌಕೆ ಏನಿದೆ 30 ವರ್ಷಗಳಿಗೂ ಹೆಚ್ಚು ಕಾಲ ಸಕ್ರಿಯವಾಗಿ ನಮ್ಮ ಭಾರತದ ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಯುದ್ಧ ನೌಕೆಯಾಗಿದೆ. ಮುಖ್ಯವಾಗಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆಪರೇಷನ್ ತಲ್ವಾರ್ ಅನ್ನುವ ಒಂದು ಕಾರ್ಯಾಚರಣೆಯಲ್ಲಿ, ಅದಾದ ನಂತರ 2001ರಲ್ಲಿ ಆಪರೇಷನ್ ಪರಾಕ್ರಮ್ ಅನ್ನುವ ಒಂದು ಕಾರ್ಯಾಚರಣೆಯಲ್ಲಿ ಈ INS ವಿಜಯ್ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ನೆನ್ಪಿಟ್ಕೊಳ್ಳಿ, INS ಅಜಯ್ ಏನಿದೆ ಇದು 32 ವರ್ಷಗಳ ನಂತರ ನಮ್ಮ ಭಾರತದ ನೌಕಾಪಡೆಯಿಂದ ನಿರ್ಗಮಿಸುತ್ತಿರುವಂತಹ ಅಥವಾ ಡಿಕಮಿಷನ್ ಮಾಡಲಾಗುತ್ತಿರುವಂತಹ ಯುದ್ಧ ನೌಕೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2022ರ ವಿಶ್ವ ಗೆಂಡಾಮೃಗ ದಿನದ ಥೀಮ್ ಏನು ಅಂತ ಪ್ರಶ್ನೆ ಇದೆ. ರೈನೋಸರ್ ಡೇ, ವರ್ಲ್ಡ್ ರೈನೋಸರ್ ಡೇ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ದಿನದ ಥೀಮ್ ಏನು 2022ರ ಆವೃತ್ತಿಯ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 5 ಗೆಂಡಾಮೃಗಗಳು ಎಂದೆಂದಿಗೂ ಅನ್ನುವ ಒಂದು ಥೀಮ್ ಇದೆ, ಅಥವಾ ಆಪ್ಷನ್ 2 6 ಗೆಂಡಾಮೃಗಗಳು ಎಂದೆಂದಿಗೂ ಅನ್ನುವ ಒಂದು ಥೀಮ್, ಆಪ್ಷನ್ 3 ಗೆಂಡಾಮೃಗಗಳನ್ನು ಉಳಿಸಿ ಅನ್ನುವ ಥೀಮನ್ನು ಇಟ್ಕೊಂಡು ಆಚರಿಸಲಾಗ್ತಾ ಇದೆ ಅಂತ ಆಪ್ಷನ್ 3 ಹೇಳ್ತಾ ಇದೆ. ಆಪ್ಷನ್ 4 ಗೆಂಡಾಮೃಗವನ್ನು ದತ್ತು ಸ್ವೀಕರಿಸಿ ಅನ್ನುವ ಒಂದು ಥೀಮನ್ನು ಇಟ್ಕೊಳ್ಳಲಾಗಿದೆ 2022ರಲ್ಲಿ ಅಂತ 4 ಆಪ್ಷನ್ ಹೇಳ್ತಾ ಇವೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 5 ಗೆಂಡಾಮೃಗಗಳನ್ನು ಎಂದೆಂದಿಗೂ ಫಾರೆವರ್ ಆಗಿ ರಕ್ಷಿಸಬೇಕು ಅಂತ ಅನ್ನುವ ಥೀಮನ್ನು ಇಟ್ಕೊಂಡು ಈ ವಿಶ್ವ ಗೆಂಡಾಮೃಗ 2022ರ ಆವೃತ್ತಿಯನ್ನು ಆಚರಿಸಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಸದ್ಯಕ್ಕೆ ಇರುವಂತಹ 5 ಪ್ರಮುಖವಾದಂತಹ ಗೆಂಡಾಮೃಗಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ 5 ರೈನೋಸರ್ಸ್ ಫಾರೆವರ್ ಅನ್ನುವ ಒಂದು ಥೀಮನ್ನು ಈ ವರ್ಷ ಇಟ್ಕೊಳ್ಳಲಾಗಿದೆ. ಈ ವಿಶ್ವ ಗೆಂಡಾಮೃಗ ದಿನದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಪ್ರತಿ ವರ್ಷ ಸೆಪ್ಟೆಂಬರ್ 22ರಂದು ವಿಶ್ವ ಗೆಂಡಾಮೃಗ ದಿನಾಚರಣೆ ಅಥವಾ ವರ್ಲ್ಡ್ ರೈನೋ ಡೇ ಅಂತ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ರೈನೋಸರ್ಸ್ಗಳು ಅಥವಾ ಗೆಂಡಾಮೃಗಗಳು ಅಪಾಯದ ಅಂಚಿನಲ್ಲಿರುವಂತಹ ಪ್ರಭೇದಗಳಾಗಿದ್ದು, ಇವುಗಳ ರಕ್ಷಣೆಯ ಕುರಿತಾಗಿ ಜಗತ್ತಿನಾದ್ಯಂತ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸದ್ಯಕ್ಕೆ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವಂತಹ 5 ಪ್ರಮುಖವಾದಂತಹ ಗೆಂಡಾಮೃಗಗಳನ್ನು ತಿಳಿದುಕೊಳ್ಳೋದಾದರೆ, ಸುಮಾತ್ರನ್ ರೈನೋಸ್, ಕಪ್ಪು ರೈನೋಸ್, ದೊಡ್ಡ ಒಂದು ಕೊಂಬಿನ ರೈನೋ ಅಥವಾ ಇಂಡಿಯನ್ ರೈನೋ ಅಂತ ಕೂಡ ಕರೆಯಲಾಗುತ್ತೆ, ಜಾವನ್ ರೈನೋ ಮತ್ತು ಬಿಳಿ ಗೆಂಡಾಮೃಗ ಅಥವಾ ವೈಟ್ ರೈನೋಸರ್ಸ್ ಅಂತ ಕರೆಯಲಾಗುತ್ತೆ. ಸೊ ಈ 5 ಪ್ರಭೇದಗಳನ್ನು ರೈನೋಸರ್ಸ್ಗಳನ್ನು ರಕ್ಷಿಸುವ ಉದ್ದೇಶದಿಂದ ಮುಖ್ಯವಾಗಿ ಈ ವರ್ಲ್ಡ್ ರೈನೋ ಡೇ ಅನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ 22ರಂದು. ಸೊ ಈ ದಿನ ಏನಿದೆ ಮುಖ್ಯವಾಗಿ ಅಳಿವಿನಂಚಿನಲ್ಲಿರುವಂತಹ ಈ ಗೆಂಡಾಮೃಗಗಳನ್ನು ರಕ್ಷಿಸುವ ಮತ್ತು ಅವುಗಳ ಒಂದು ಉಳಿವಿಕೆಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ಈ ಒಂದು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡುವ ಗುರಿಯನ್ನು ಹೊಂದಿದ್ದು, ಈ ಗೆಂಡಾಮೃಗಗಳು ವರ್ತಮಾನದಲ್ಲಿ ಈ ಬೇಟೆಯಾಡುವಿಕೆ ಅಥವಾ ಪೋಚಿಂಗ್ನಿಂದ ಮತ್ತು ಅವುಗಳ ಒಂದು ಹಂಟಿಂಗ್ ಮಾಡುವುದರಿಂದ ಅಷ್ಟೇ ಅಲ್ಲದೆ ಅವುಗಳ ಒಂದು ಹ್ಯಾಬಿಟಾಟ್ ಲಾಸ್ ಅಥವಾ ಆವಾಸ ಸ್ಥಾನದ ನಷ್ಟದಿಂದ ಈ ಗೆಂಡಾಮೃಗಗಳು ಕಾಡಿನಲ್ಲಿ ಸದ್ಯಕ್ಕೆ ಅಳಿವಿನಂಚಿನಲ್ಲಿ ಇರುತ್ತಿರುವಂತಹ ಒಂದು ಪ್ರಾಣಿಯಾಗಿದೆ. ಸೊ 2022ರ ಈ ವರ್ಷದ ಗೆಂಡಾಮೃಗ ದಿನದ ಥೀಮ್ ಏನು ಅಂತಂದರೆ, 5 ಗೆಂಡಾಮೃಗಗಳು ಎಂದೆಂದಿಗೂ 5 ರೈನೋ ಸ್ಪೆಸೀಸ್ ಫಾರೆವರ್ ಎಂಬ ವಿಷಯದ ಅಡಿಯಲ್ಲಿ 2022ರ ಗೆಂಡಾಮೃಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇನ್ನು ಈ ವಿಶ್ವ ಗೆಂಡಾಮೃಗದ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ 2010ರಲ್ಲಿ ವರ್ಲ್ಡ್ ವೈಲ್ಡ್ ಫಂಡ್
ಈ ಒಂದು ಸಂಸ್ಥೆಯ ದಕ್ಷಿಣ ಆಫ್ರಿಕಾದ ಒಂದು ಬ್ರಾಂಚ್ನಿಂದ ಈ ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನ ಮಾಡಬೇಕು ಅಂತ ಘೋಷಣೆ ಮಾಡಲಾಗಿತ್ತು. ಅದರ ಮುಂದಿನ ವರ್ಷ ಅಂದರೆ 2011ರಲ್ಲಿ ಮೊದಲ ಬಾರಿಗೆ ಈ ವಿಶ್ವ ಗೆಂಡಾಮೃಗವನ್ನ ದಿನವನ್ನ ವಿಶ್ವದಾದ್ಯಂತ ಆಚರಿಸಲಾಯಿತು. ಪ್ರತಿ ವರ್ಷ ಈಗ ಆಚರಿಸಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, 2022ರ ವಿಶ್ವ ಗೆಂಡಾಮೃಗದ ದಿನಾಚರಣೆಯ ಥೀಮ್ ಏನು ಅಂತಂದ್ರೆ 5 ರೈನೋ ಸ್ಪೀಸೀಸ್ ಫಾರ್ ಎವರ್, 5 ಗೆಂಡಾಮೃಗಗಳು ಎಂದೆಂದಿಗೂ ಅಂತ. ಸೊ ಈ 5 ಗೆಂಡಾಮೃಗಗಳನ್ನು ಈ ಇಮೇಜ್ ಮುಖಾಂತರ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಜಾವನ್ ರೈನೋಸರ್ಸ್ ಅಂತ ಈ ಒಂದು ತಳಿಯಾಗಿದ್ದು, ಅದರ ಇನ್ನೊಂದು ಜಾತಿ ವೈಟ್ ರೈನೋಸರ್ಸ್ ಅಂತ, ಇನ್ನೊಂದು ಮೂರನೇದು ಬ್ಲ್ಯಾಕ್ ರೈನೋಸರ್ಸ್ ಅಂತ, ನಾಲ್ಕನೇದು ಇಂಡಿಯನ್ ರೈನೋಸರ್ಸ್ ಅಥವಾ ಒಂದು ಕೊಂಬಿನ ರೈನೋಸರ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಯಾಕಂದ್ರೆ ಇದಕ್ಕೆ ಒಂದು ಕೊಂಬು ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಜಾವನ್ ರೈನೋಸ್ ಮತ್ತು ಈ ವೈಟ್ ರೈನೋಸರ್ಗಳಿಗೆ 2 ಕೊಂಬುಗಳನ್ನು ಈ ಗೆಂಡಾಮೃಗಗಳು ಹೊಂದಿದ್ದು, ಈ ಭಾರತ ಮತ್ತು ಸುಮಾತ್ರನ್ ರೈನೋಸರ್ಸ್ಗಳೇನಿವೆ, 5ನೇ ತಳಿ ಯಾವುದು ಸುಮಾತ್ರನ್ ರೈನೋಸರ್ಸ್, ಇದರಲ್ಲಿ ಕೇವಲ 1 ಕೊಂಬುಗಳನ್ನು ಈ ರೈನೋಸರ್ಗಳು ಹೊಂದಿರುತ್ತವೆ. ಈ ಮುಖ್ಯವಾಗಿ ಈ 1 ಕೊಂಬಿನ ರೈನೋಸರ್ ಅಥವಾ ಗೆಂಡಾಮೃಗವನ್ನ ಇಂಡಿಯನ್ ರೈನೋಸರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, 5 ಪ್ರಮುಖವಾದಂತಹ ಈ ಗೆಂಡಾಮೃಗದ ತಳಿಗಳು ಸದ್ಯಕ್ಕೆ ಅಳಿವಿನಂಚಿನಲ್ಲಿರುವುದರಿಂದ ಇವುಗಳ ಸಂರಕ್ಷಣೆಯ ಕುರಿತಾಗಿ ವಿಶ್ವದಲ್ಲಿ ಜಾಗೃತಿಯನ್ನ ಮೂಡಿಸುವುದಕ್ಕೆ ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 22ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವನ್ನ ಭಾರತದಲ್ಲಿ ಎಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕದಲ್ಲಿ, ಆಪ್ಷನ್ 2 ಉತ್ತರಾಖಂಡದಲ್ಲಿ, ಆಪ್ಷನ್ 3 ಗುಜರಾತ್ನಲ್ಲಿ ಅಥವಾ ಆಪ್ಷನ್ 4 ತೆಲಂಗಾಣದಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಈ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವನ್ನ ಗುಜರಾತ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಸಮ್ಮೇಳನದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದ್ರೆ, 2022ರ ಈ ಒಂದು ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ 21ರಂದು ಪ್ರಾರಂಭವಾಗ್ತಾ ಇದ್ದು, ಗುಜರಾತ್ನ ಏಕ್ತಾ ಅನ್ನುವ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಸಮ್ಮೇಳನವನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡಲಿದ್ದಾರೆ. ಸೊ ಈ ಒಂದು ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನದ ಮುಖ್ಯ ಉದ್ದೇಶವನ್ನ ತಿಳಿದುಕೊಳ್ಳೋದಾದ್ರೆ, ಸಹಕಾರಿ ಫೆಡರಲಿಸಂ ಅಥವಾ ಕೋಆಪರೇಟಿವ್ ಫೆಡರಲಿಸಂ ಅನ್ನ ಒಂದು ಪ್ರೋತ್ಸಾಹ ಮಾಡುವುದಕ್ಕೆ ಮತ್ತು ಈ ದೇಶದಾದ್ಯಂತ ಈ ಒಂದು ಪರಿಸರ ಸಮಸ್ಯೆಗಳ ಬಗ್ಗೆ ಉತ್ತಮ ಪಾಲಿಸಿಗಳನ್ನು ರೂಪಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಮತ್ತಷ್ಟು ಸೆನರ್ಜಿ ಅಥವಾ ಕೋಆಪರೇಷನ್ ಅನ್ನ ಇಂಪ್ರೂವ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಕೋಆಪರೇಟಿವ್ ಫೆಡರಲಿಸಂ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸಹಕಾರವನ್ನ ಇಂಪ್ರೂವ್ ಮಾಡುವುದಕ್ಕೆ ಕೋಆಪರೇಟಿವ್ ಫೆಡರಲಿಸಂ ಅನ್ನುವ ಒಂದು ಟರ್ಮ್ ಅನ್ನ ಯೂಸ್ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಒಂದು 2022ರ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನದಲ್ಲಿ 2022ರ ಈ ಒಂದು ಸಮ್ಮೇಳನ 23 ಸೆಪ್ಟೆಂಬರ್ ಇಂದ 24 ಅಂದರೆ 2 ದಿನಗಳವರೆಗೆ ಈ ಸಮ್ಮೇಳನ ನಡೀತಾ ಇದ್ದು, ಮುಖ್ಯವಾಗಿ 6 ವಿಷಯಗಳ ಮೇಲೆ ಫೋಕಸ್ ಅನ್ನ ಮಾಡಿ ಈ ಒಂದು ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು LIFE ಅಥವಾ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್, ಪರಿಸರಕ್ಕಾಗಿ ಜೀವನ ಶೈಲಿ ಅನ್ನುವ ಒಂದು ವಿಷಯ ಆಗಿದ್ರೆ, ಎರಡನೇ ವಿಷಯ ಹವಾಮಾನ ಬದಲಾವಣೆಯ ಒಂದು ಕುರಿತಾದಂತಹ ಮತ್ತು ಈ ಕಾರ್ಬನ್ ಎಮಿಷನ್ ಹೊರಸೂಸುವಿಕೆ ಅಥವಾ ಇಂಗಾಲದ ಹೊರಸೂಸುವಿಕೆಯ ಕುರಿತಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಮುಖ್ಯವಾಗಿ ಫೋಕಸ್ ಮಾಡಲಾಗಿದೆ. ಮತ್ತು ಮೂರನೇದಾಗಿ ಪರಿವೇಶ್ ಅನ್ನುವ ಇಂಟಿಗ್ರೇಟೆಡ್ ಗ್ರೀನ್ ಕ್ಲಿಯರೆನ್ಸ್ ಏಕಕಿಟಗಿ ಅಥವಾ ಸಿಂಗಲ್ ವಿಂಡೋ ಸಿಸ್ಟಮ್. ಇದು ಮುಖ್ಯವಾಗಿ ಈ ಉದ್ಯಮಗಳಿಗೆ ಈ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಉದ್ಯಮವನ್ನ ಹೊಸದಾಗಿ ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಬೇಕು ಅಂತಂದ್ರೆ ಅವುಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಒಂದು ಅಪ್ರೂವಲ್ ಅನ್ನ ಪಡೆದುಕೊಳ್ಳಬೇಕಾಗುತ್ತೆ. ಸೊ ಈ ಒಂದು ಅಪ್ರೂವಲ್ ಅನ್ನ ಪಡೆದುಕೊಳ್ಳುವುದಕ್ಕೆ ಆನ್ಲೈನ್ ಪೋರ್ಟಲ್ ಅನ್ನ ಡೆವಲಪ್ ಮಾಡಲಾಗಿದ್ದು, ಪರಿವೇಶ್ ಅನ್ನುವ ಒಂದು ಆನ್ಲೈನ್ ಪೋರ್ಟಲ್ನ ಮುಖಾಂತರ ಈ ಒಂದು ಅಪ್ರೂವಲ್ಗಳನ್ನ ಈ ಉದ್ಯಮಿಗಳು ಪಡೆದುಕೊಳ್ಳಬಹುದಾಗಿದೆ. ಇದು ಒಂದು ಸಿಂಗಲ್ ವಿಂಡೋ ವ್ಯವಸ್ಥೆಯಾಗಿದ್ದು, ಇದಕ್ಕೆ ಯಾವುದೇ ರೀತಿಯಾದಂತಹ ಬೇರೆ ಅಪ್ರೂವಲ್ಸ್ ಅಥವಾ ಅಥಾರಿಟಿಗಳ ಒಂದು ಪರ್ಮಿಷನ್ ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಸೊ ನಾಲ್ಕನೇದು ಅರಣ್ಯ ನಿರ್ವಹಣೆ, ಈ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಿದ್ದು, ಐದನೇದು ಮಾಲಿನ್ಯ ತಡೆಗಟ್ಟುವಿಕೆ, ನಿಯಂತ್ರಣ ಮತ್ತು ವನ್ಯಜೀವಿ ನಿರ್ವಹಣೆ. ಇದು ಮುಖ್ಯವಾಗಿ ವಿಷಯವಾಗಿ ಇದನ್ನ ಆಡ್ ಮಾಡಲಾಗಿದೆ. ಆರನೇ ಒಂದು ವಿಷಯ ಯಾವುದು ಅಂತಂದ್ರೆ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳ ನಿರ್ವಹಣೆ, ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ಗೆ ಕುರಿತಾದಂತಹ ವಿಷಯಗಳಲ್ಲಿ ಈ ಒಂದು ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನ ಗುಜರಾತ್ನಲ್ಲಿ ನಡೀತಾ ಇದ್ದು, ಈ ಒಂದು 6 ವಿಷಯಗಳ ಮೇಲೆ ಮುಖ್ಯವಾಗಿ ಫೋಕಸ್ ಅನ್ನ ಮಾಡಲಾಗಿದೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀತಿ ಆಯೋಗ್ ನಮಗೆಲ್ಲ ಗೊತ್ತಿರುವಂತಹ ಒಂದು ರಾಷ್ಟ್ರೀಯ ಒಂದು ಥಿಂಕ್ ಟ್ಯಾಂಕ್ ಆಗಿದ್ದು, ಈ ಒಂದು ನೀತಿ ಆಯೋಗ್ ರೀತಿಯಾದಂತಹ ಸಂಸ್ಥೆಯನ್ನ ರಾಜ್ಯದಲ್ಲಿ ರಚನೆ ಮಾಡಬೇಕು ಅಂತ ರೀಸೆಂಟ್ ಆಗಿ ಒಂದು ರಾಜ್ಯದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸೊ ಆ ರಾಜ್ಯ ಯಾವುದು ಅಂತ ಹೆಸರಿಸಬೇಕು. ಆಪ್ಷನ್ಗಳಲ್ಲಿ ಒಡಿಶಾ ರಾಜ್ಯ, ರಾಜಸ್ಥಾನ್ ರಾಜ್ಯ, ಮಹಾರಾಷ್ಟ್ರ ಅಥವಾ ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯದಲ್ಲಿ ನೀತಿ ಆಯೋಗ್ನಂತಹ ಒಂದು ಕೇಂದ್ರದ ಆಯೋಗದಂತಹ ಒಂದು ಸಿಮಿಲರ್ ಆದಂತಹ ಸಂಸ್ಥೆಯನ್ನು ಡೆವಲಪ್ ಮಾಡಬೇಕು ಅಂತ ರೀಸೆಂಟಾಗಿ ಈ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯಾದಂತಹ ದೇವೇಂದ್ರ ಫಡ್ನವೀಸ್ ಅವರು ಒಂದು ಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಈ ನೀತಿ ಆಯೋಗ ಏನು ಅಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದ್ರೆ, ಈ ನೀತಿ ಆಯೋಗದ ಫುಲ್ ಫಾರ್ಮ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ನೀತಿ ಆಯೋಗ ಏನಿದೆ ಇದು ಮುಖ್ಯವಾಗಿ ಸಂಪೂರ್ಣವಾದಂತಹ ಕೇಂದ್ರದಲ್ಲಿ ಅವೈಲೇಬಲ್ ಆಗಿರುವಂತಹ ಸಂಪೂರ್ಣ ದೇಶದ ಒಂದು ದತ್ತಾಂಶಗಳನ್ನು ಅಥವಾ ಒಂದು ಡೇಟಾಗಳನ್ನು ವಿಶ್ಲೇಷಣೆ ಮಾಡಿ ಕೇಂದ್ರಕ್ಕೆ ಮತ್ತು ರಾಜ್ಯಗಳಿಗೆ ಯಾವ ರೀತಿಯಾದಂತಹ ಪಾಲಿಸಿಗಳು ಅಥವಾ ನೀತಿಗಳನ್ನು ರೂಪಿಸಬೇಕು ಅಂತ ಒಂದು ತಿಳುವಳಿಕೆಯನ್ನು ಅಥವಾ ಒಂದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುವಂತಹ ಒಂದು ರಾಷ್ಟ್ರೀಯ ನ್ಯಾಷನಲ್ ಥಿಂಕ್ ಟ್ಯಾಂಕ್ ಆಗಿದೆ. ಸೊ 2015ರಲ್ಲಿ ಮುಖ್ಯವಾಗಿ BJP ಸರ್ಕಾರ ಬಂದ ನಂತರ ಪಂಚವಾರ್ಷಿಕ ಯೋಜನೆಯ ಚೌಕಟ್ಟನ್ನು ವಜಾಗೊಳಿಸಿ ನಂತರ ನೀತಿ ಅನ್ನುವ ಒಂದು ಸಂಸ್ಥೆಯನ್ನು ಡೆವಲಪ್ ಮಾಡಿತ್ತು. ಸೊ ಮುಖ್ಯವಾಗಿ ನೀತಿ ಆಯೋಗ ಏನಿದೆ ಇದು ಥಿಂಕ್ ಟ್ಯಾಂಕ್ ಆಗಿದ್ದು ಉನ್ನತ ಮಟ್ಟದ ಚಿಂತಕರ ಒಂದು ಚಾವಡಿ ಅಂತ ಇದನ್ನು ಕರೆಯಬಹುದಾಗಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮುಖ್ಯವಾಗಿ ಈ ನೀತಿಯ ಒಂದು ಪರಿಕಲ್ಪನೆಗಳು ಮತ್ತು ಈ ರೀತಿಯಾಗಿ ದೇಶ ಮತ್ತು ರಾಜ್ಯಗಳ ಒಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಡೇಟಾಗಳನ್ನು ಪ್ರೊಸೆಸ್ ಮಾಡಿ ಅವುಗಳ ಅನಾಲಿಸಿಸ್ ಮಾಡಿಕೊಂಡು ಈ ಒಂದು ಪಾಲಿಸಿಗಳನ್ನು ಫಾರ್ಮ್ ಮಾಡುವುದಕ್ಕೆ ಕೆಲವೊಂದಿಷ್ಟು ಸಜೆಷನ್ಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ನೀತಿ ಆಯೋಗ ಕೊಡುತ್ತದೆ. ಮುಖ್ಯವಾಗಿ ಈ ಮಹಾರಾಷ್ಟ್ರ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲು ಮುಖ್ಯ ಕಾರಣ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಜೆಷನ್ಗಳನ್ನು ಕೆಲವೊಂದಿಷ್ಟು ಅಡ್ವೈಸ್ಗಳನ್ನು ನೀಡುವುದಕ್ಕೆ ನೀತಿ ರೀತಿಯಾದಂತಹ ಒಂದು ಸಂಸ್ಥೆಯನ್ನು ಮಹಾರಾಷ್ಟ್ರದಲ್ಲಿ ಫಾರ್ಮ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಈ ಒಂದು ಆರ್ಥಿಕ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಮಹಾರಾಷ್ಟ್ರ $1 ಟ್ರಿಲಿಯನ್ ಎಕನಾಮಿಯನ್ನು ಡೆವಲಪ್ ಮಾಡುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಒಂದು ಡೈರೆಕ್ಷನ್ನಲ್ಲಿ ಮುಂದೆ ನಡಿಬೇಕು ಅಂತಂದರೆ ಇನ್ಫಾರ್ಮೇಷನ್ಗಳು ಮತ್ತು ಸದ್ಯಕ್ಕೆ ರಾಜ್ಯಗಳಲ್ಲಿ ಅವೈಲೇಬಲ್ ಆಗಿರುವಂತಹ ದತ್ತಾಂಶಗಳನ್ನು ಪ್ರಾಪರ್ ಆಗಿ ಅನಲೈಸ್ ಮಾಡುವುದು, ವಿಶ್ಲೇಷಣೆ ಮಾಡುವುದು ಸಾಕಷ್ಟು ಅವಶ್ಯಕವಾಗಿರುತ್ತೆ. ಸೊ ಈ ರೀತಿಯಾಗಿ ಅನಲೈಸ್ ಮಾಡಿದಂತಹ ಡೇಟಾಗಳನ್ನು ಈ ಡೇಟಾಗಳಿಂದ ಸಾಕಷ್ಟು ರಿಸಲ್ಟ್ಗಳನ್ನು ಅಥವಾ ಸಾಕಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ನಾವು ಪಡೆದುಕೊಳ್ಳಬಹುದು. ಯಾವ ರೀತಿ ಅಂತಂದರೆ ಉನ್ನತ ಮಟ್ಟದ ಚಿಂತಕರ ಚಾವಡಿಗಳಿಂದ. ಸೊ ಹೀಗಾಗಿ ಒಂದು ಸ್ಟೇಟ್ ಥಿಂಕ್ ಟ್ಯಾಂಕ್ ಅಥವಾ ನೀತಿ ರೀತಿಯ ಒಂದು ಸಂಸ್ಥೆಯನ್ನು ಡೆವಲಪ್ ಮಾಡುವುದಾಗಿ ಮಹಾರಾಷ್ಟ್ರ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲದೆ ಈ ಒಂದು ಕೋಆಪರೇಟಿವ್ ಫೆಡರಲಿಸಮ್ಗೆ ಸಂಬಂಧಿಸಿದಂತಹ ಸಾಕಷ್ಟು ವಿಷಯಗಳನ್ನು ಮತ್ತು ಈ ಜವಾಬ್ದಾರಿಗಳನ್ನು ಶೇರ್ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಒಂದು ನೀತಿಗಳನ್ನು ಫಾರ್ಮ್ ಮಾಡುವುದರಲ್ಲಿ ನೀತಿ ಆಯೋಗ ಸಾಕಷ್ಟು ಉತ್ತಮವಾದಂಥ ಕೆಲಸವನ್ನು ವರ್ತಮಾನದಲ್ಲಿ ಮಾಡ್ತಾ ಇದೆ. ಸೊ ಆ ಒಂದು ಇನ್ಸ್ಪಿರೇಷನನ್ನು ಪಡೆದುಕೊಂಡು ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯ ಮಟ್ಟದ ಒಂದು ನೀತಿ ಆಯೋಗವನ್ನು ರೂಪಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಐ ಹೋಪ್ ನಿಮಗೆ KAS ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಇವೆ. ಅನಾಲಿಟಿಕಲ್ ಫಾರ್ಮ್ನಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಈ ರೀತಿಯಾದಂತಹ ನಾವು ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಸೊ ಕೇವಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳನ್ನು ಸಾಲ್ವ್ ಮಾಡುವುದಕ್ಕಿಂತ ಒಂದು ಅನಾಲಿಟಿಕ್ ಮತ್ತು ಕ್ರಿಟಿಕಲ್ ಆದಂತಹ ವಿಷಯಗಳನ್ನು ಡಿಸ್ಕಸ್ ಮಾಡೋದ್ರಿಂದ ಈ ಮೇನ್ಸ್ನಲ್ಲಿ ಆನ್ಸರ್ ರೈಟಿಂಗು ಕೂಡ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಸೊ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಥವಾ UPI ಅಂತ ನಾವು ದಿನಬಳಕೆಯಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇರ್ತೇವೆ. ಸೊ ರೀಸೆಂಟಾಗಿ RBIನಿಂದ ಹೊಸ ಫಾರ್ಮ್ಯಾಟನ್ನು ಲಾಂಚ್ ಮಾಡಲಾಗಿದ್ದು UPI ಲೈಟ್ ಅನ್ನುವ ಒಂದು ಪಾವತಿ ವಹಿವಾಟಿನ ಅಥವಾ ಪೇಮೆಂಟ್ ಟ್ರಾನ್ಸಾಕ್ಷನ್ನ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ರಿಲೀಸ್ ಮಾಡಲಾಗಿದೆ. ಸೊ ಇದರ UPI ಲೈಟ್ನ ಗರಿಷ್ಠ ಮಿತಿ ಎಷ್ಟು, ಟ್ರಾನ್ಸಾಕ್ಷನ್ ಮಾಡಲು ಗರಿಷ್ಠ ಮಿತಿ ಎಷ್ಟನ್ನು ಸೆಟ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ $100, $200, $300 ಅಥವಾ $400 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2, $200 ಗರಿಷ್ಠ ಮಿತಿಯನ್ನು ಈ UPI ಲೈಟ್ ಪಾವತಿ ವಹಿವಾಟು ಹೊಂದಿದೆ. ಈ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋಣ.
ರೀಸೆಂಟ್ ಆಗಿ ನಡೆದ ಕಾರ್ಯಕ್ರಮ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಈ ಈ ಒಂದು ಸಂದರ್ಭದಲ್ಲಿ 3 ಉಪಕ್ರಮಗಳನ್ನು ಲಾಂಚ್ ಮಾಡಿದ್ದಾರೆ. ಡಿಜಿಟಲ್ ಪಾವತಿಗೆ ಸಂಬಂಧಿಸಿದಂತಹ ಈ 3 ಇನಿಷಿಯೇಟಿವ್ಗಳ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. RBIದಿಂದ ಈ 3 ಡಿಜಿಟಲ್ ಪಾವತಿ ಉಪಕ್ರಮಗಳು ಯಾವುವು ಅಂತಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, UPI ಲೈಟ್ ಮತ್ತು ಭಾರತ್ ಬಿಲ್ ಪೇ, ಕ್ರಾಸ್ ಬಾರ್ಡರ್ ಬಿಲ್ ಪಾವತಿಗಳ ಮೂಲಕ ಒಂದು ರುಪೇ ಕಾರ್ಡ್ ಮೂಲಕ ಒಂದು ಈ ಗಡಿ ಆಚೆ ಕೂಡ ಒಂದು ರುಪೇ ಕ್ರೆಡಿಟ್ ಕಾರ್ಡ್ ಚಲಾವಣೆಯಾಗುವಂತೆ ಈ ಒಂದು 3 ಇನಿಷಿಯೇಟಿವ್ಗಳನ್ನು RBIನಿಂದ ಲಾಂಚ್ ಮಾಡಲಾಗಿದೆ. ಮುಖ್ಯವಾಗಿ ಈ UPI ಲೈಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ವೇಗವಾದಂತಹ ಮತ್ತು ಸರಳವಾದಂತಹ ಈ ಬಳಕೆದಾರರಿಗೆ ಕಡಿಮೆ ಮೌಲ್ಯದ ವಹಿವಾಟುಗಳಲ್ಲಿ ಅಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ ಅಮೌಂಟ್ ಏನಿರುತ್ತೆ ಅದು ಕಡಿಮೆಯಾದಂತಹ ಒಂದು ಮೌಲ್ಯದ ವಹಿವಾಟುಗಳಿಗೆ ಈ ಒಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಡೆವಲಪ್ ಮಾಡಲಾದಂತಹ UPI ಲೈಟ್ ಅನ್ನುವ ಒಂದು ಅಪ್ಲಿಕೇಶನ್ ಇದೆ, ಸಾಕಷ್ಟು ಅನುಕೂಲ ಮಾಡಿಕೊಡಲಿದೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ 200 ರೂಪಾಯಿಗಿಂತ ಕಡಿಮೆಯಾದಂತಹ ವಹಿವಾಟುಗಳನ್ನು ಈ ಒಂದು UPI ಲೈಟ್ ಮುಖಾಂತರ ನಾವು ನಿರ್ವಹಿಸಬಹುದಾಗಿದೆ. ಹೀಗಾಗಿ ಈ UPI ಲೈಟ್ನ ಪಾವತಿ ಅಥವಾ ಒಂದು ಪೇಮೆಂಟ್ ಟ್ರಾನ್ಸಾಕ್ಷನ್ನ ಮಿತಿಯನ್ನು 200 ರೂಪಾಯಿಗಳಿಗೆ ಗರಿಷ್ಠವಾದಂತಹ ಮಿತಿಯನ್ನು ಸೆಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ UPIನಲ್ಲಿ ಡಿಜಿಟಲ್ ವಾಲೆಟ್ ಅಂತ ಕೂಡ ಕರಿತೇವೆ. ಈ ಡಿಜಿಟಲ್ ವಾಲೆಟ್ನಲ್ಲಿ ಮುಖ್ಯವಾಗಿ ಸೇವ್ ಮಾಡಿ ಇಟ್ಟುಕೊಳ್ಳಬಹುದಾದಂತಹ ಗರಿಷ್ಠ ಮಿತಿಯನ್ನು 2,000 ರೂಪಾಯಿವರೆಗೆ ಸೆಟ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ UPI ಲೈಟ್ ಅನ್ನುವ ಒಂದು ಹೊಸ ಪಾವತಿ ವಹಿವಾಟಿನ ಒಂದು ಗರಿಷ್ಠ ಮಿತಿ ಎಷ್ಟು ಅಂದರೆ 200 ರೂಪಾಯಿ ಮತ್ತು ಇದರ ವಾಲೆಟ್ನಲ್ಲಿ ಗರಿಷ್ಠ ಅಮೌಂಟನ್ನು ಎಷ್ಟು ಇಟ್ಕೋಬೋದು ಅಂತಂದರೆ 2,000 ರೂಪಾಯಿಗಳು. ಸೊ ಸದ್ಯಕ್ಕೆ 8 ಬ್ಯಾಂಕ್ಗಳು ಈ ಒಂದು UPI ಲೈಟ್ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಬಳಸಲು ಒಂದು ಅಪ್ರೂವಲನ್ನು ನೀಡಿದ್ದು, ಅದರಲ್ಲಿ ಮುಖ್ಯವಾಗಿ ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ 8 ಬ್ಯಾಂಕ್ಗಳು ಈ UPI ಲೈಟನ್ನು ಟ್ರಾನ್ಸಾಕ್ಟ್ ಮಾಡಲು ಅಥವಾ ಈ ಒಂದು ಬಳಕೆದಾರರಿಗೆ ಅನುಕೂಲ ಮಾಡಿಕೊಡಲು UPI ಲೈಟನ್ನು ಅಳವಡಿಸಿಕೊಂಡಿವೆ. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನೆನ್ಪಿಟ್ಕೊಳ್ಳಿ, UPI ಲೈಟ್ ಅನ್ನುವ ಒಂದು ಇನಿಷಿಯೇಟಿವನ್ನು ರೀಸೆಂಟಾಗಿ RBIನಿಂದ ಲಾಂಚ್ ಮಾಡಲಾಗಿದ್ದು, ಇದನ್ನು ಡೆವಲಪ್ ಮಾಡಿದಂತಹ ಕಂಪ್ನಿ ಯಾವುದು ಅಂತಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI. ಇದರ ಒಂದು ಟ್ರಾನ್ಸಾಕ್ಷನ್ನ ಗರಿಷ್ಠ ಮಿತಿ 200 ರೂಪಾಯಿ ಆಗಿದ್ದು 200 ರೂಪಾಯಿ ಒಳಗಿನ ಒಂದು ಮೌಲ್ಯದ ವಹಿವಾಟುಗಳನ್ನು ಮಾಡುವುದಕ್ಕೆ ಬಳಕೆದಾರರಿಗೆ ಅನುಕೂಲ ಮಾಡಿಕೊಡುತ್ತೆ UPI ಲೈಟ್. ಇದರ ವಾಲೆಟ್ನಲ್ಲಿ ಮ್ಯಾಕ್ಸಿಮಮ್ ನಾವು 2,000 ರೂಪಾಯಿಗಳಷ್ಟು ವಾಲೆಟ್ನಲ್ಲಿ ಸೇವ್ ಮಾಡಿಕೊಂಡು ಇರ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಯಾವುದಾದ್ರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎನ್ ಆಸಮ್ ಡೇ.